ಹಲೋ ಗೈಸ್, ಗುಡ್ ಮಾರ್ನಿಂಗ್. ಡೇ 2 ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಇದು ನಮ್ಮ ಟೀಮ್ ನೋಡಿ, ಎಲ್ಲ ರೆಡಿ ಆಗ್ತಿದ್ದಾರೆ. ಇವಾಗ ನಾವು ಎಲ್ಲಿ ಹೋಗ್ತಿದ್ದೀವಿ? ಇವಾಗ ಪ್ಯಾಂಟ್ ಹಾಕೊಳ್ಳೋದು ತೋರಿಸ್ಬಿಡ. ತೋರಿಸ್ತೀನಿ, ಆಯಿತು ಪ್ರವೀಣ್. ಈಗ ಎಲ್ಲಿ ನೇತ್ರಾವತಿ ನಾನೇ ಹೇಳ್ಕೊಡ್ಬೇಕು ಸ್ಕ್ರಿಪ್ಟೆಡ್. ಇದು BTS ಇದು ನೇತ್ರಾವತಿ ಅಂತೀವಿ. ನೇತ್ರಾವತಿ ಪೀಕ್ ಹೋಯ್ತಿದ್ದೀವಿ ನಾವು. ಈಗ ಎಕ್ಸೈಟ್ಮೆಂಟ್ ಹೇಳಿದ್ರು ಒಂದೇ, ಇವ್ನು ಹಂಗೆ ಕ್ಯಾಶುಯಲ್ ಆಗಿ ಹೇಳಿದ್ರು ಒಂದೇ. ಈಗ ಟೈಮ್ ಬಂದು ಎಷ್ಟು? ಟೈಮು ಎಷ್ಟು? ಟೈಮು 7:10, 7:04. ಈಗ ತಿಂಡಿ ಮಾಡೋ ಸಮಯ. ತಿಂಡಿ ಮಾಡಬೇಕು. ತುಂಬಾ ಹೊಟ್ಟೆ ಇಷ್ಟ ಇದೆ. ನೈಟು ಹೋಮ್ ಸ್ಟೇ ಬಂದು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಕಾರಣಾಂತರದಿಂದ. ನೈಟ್ ಅಷ್ಟೊಂದು ಊಟ ಮಾಡಿ ಮಲ್ಕೊಂಡಿದ್ರು ಬೆಳಿಗ್ಗೆ 7 ಗಂಟೆಗೆ ಹೊಟ್ಟೆ ಎಸಿದಿದೆ. ಏನು ಮಾಡೋಕ್ಕಾಗಲ್ಲ, ಈ ವೆದರ್ಗೆ ಹಿಂಗೆ ಹಾಗೆ ಆಗುತ್ತೆ. ನೋಡಿ ಇಲ್ಲಿ ಇಲ್ಲೂ ಈ ಕಾಡಲ್ಲೂ ಈ ಥರ ನಾಯಿಗಳು. ಬೈಲಿ ಅಮ್ಮ ಬಾರ. ಕೇಳಿ ಪ್ರೇಮಿಗಳೇ, ನೀನು ಬರ್ತೀನಿ ನನ್ನ ಜೊತೆ ನೇತ್ರಾವತಿ ಪೀಕ್ಗೆ? ಹಾಂ, ನಮ್ಮ ಜೊತೆ ಮೈಸೂರಿಗೆ ಬರಲ್ವಾ? ಇಲ್ಲ ನೋಡಿ, ಈ ಥರ ಬೀದಿ ನಾಯಿಗಳಿಗೆ ನೀವು ಮಳೆ ಬಂದಾಗ ಜಾಗ ಕೊಡಲೇಬೇಕು. ನೋಡಿ, ಇವರು ಹೋಮ್ ಸ್ಟೇ ಅವರು ಎನಿ ಟೈಮಲ್ಲಿ ಗೇಟ್ನ ಓಪನ್ ಮಾಡೇ ಇರ್ತಾರೆ. ಯಾಕಂದರೆ ಈ ಥರ ನಾಯಿಗಳೇನಾದ್ರು ಬಂದರೆ, ಅಂದರೆ ನಾಯಿಗಳು ಅಂತ ಹೇಳೋಕ್ಕಾಗಲ್ಲ, ಮಕ್ಕಳು, ಈ ಥರ ಮಕ್ಕಳು ಬಂದಾಗ ಇಲ್ಲಿ ಈ ಥರ ಮಲ್ಕೊಳಕ್ಕೆ ನೋಡಿ, ಇಲ್ಲಿ ಶೆಡ್ ಇದೆ, ಆರಾಮಾಗಿ ಹೋಗಿ ಮಲ್ಕೊಬೋದು. ನೋಡಿ, ಹೋಮ್ ಸ್ಟೇ ತೋರಿಸಿಲ್ಲ ನಿಮಗೆ. ನೋಡಿ, ನಮ್ಮ ಹೋಮ್ ಸ್ಟೇ ಒಂದು ವ್ಯೂ ಕೊಟ್ಬಿಡ್ತೀನಿ. ಕುದುರೆಮುಖದ ಈ ದಟ್ಟ ಕಾಡಿನಲ್ಲಿ ನೋಡಿ, ಈ ಥರ ಒಂದು ಹೋಮ್ ಸ್ಟೇನ ನೀವೆಲ್ಲೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಇದು ನೋಡಿ, ಇಲ್ಲಿ ಇವತ್ತು ನಮ್ಮ ಅದೃಷ್ಟ ಏನಪ್ಪ ಅಂತಂದರೆ, ಇವತ್ತು ಸ್ವಲ್ಪ ಬಿಸಿಲು ಬರ್ತಾಯಿದೆ. ಇವತ್ತೇ ಬಿಸಿಲು ಮುಖ ನೋಡ್ತಾ ಇರೋದು 2 ದಿನ ಆದಮೇಲೆ. ಚಿನ್ನು, ಲವ್ ಯು ಚಿನ್ನು. ಪಾಪ ಈ ನಾಯಿ ನೈಟಿಂದ ನಮ್ಮನ್ನ ಮಾತಾಡಿಸ್ಬೇಕು ಅಂತಲೇ ಬರ್ತಿತ್ತು. ಈ ನಾಯಿಗಳು ಏನು ಕೇಳ್ತವೆ? ಪ್ರೀತಿ ಕೇಳ್ತವೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನ ಮುಖ ನೋಡಿದ್ರೆ ಎಂಥವ್ರಿಗಾದರೂ ಮುದ್ದು ಮಾಡಬೇಕು ಅನಿಸುತ್ತೆ, ಆ ಥರ ಇದೆ. ನೋಡಿ ಶೇಖು, ನೋಡಿ ಶೇಖಿ ಕೊಡ್ತಾಯಿದ್ದು ನೋಡಿ. ಶೇಖಿ ನಮ್ಮಲ್ಲೊಂದು ಮಗು ಇದೆ, 5 ವರ್ಷದ ಮಗು, 5 ಸಾಲ್ ಕಾ ಬೇಟ. ತಿಂಡಿ ಬಂದಿದೆ. ಈಗ ಪಪ್ಪ, ಈಗ ನಾವು ಹೋಗ್ತಾ ಇದ್ದೀವಿ ಟ್ರೆಕ್ಕಿಂಗ್ಗೆ. ಬಾಬಾ ಬೇಗ ರೆಡಿ. ಟ್ರೆಕ್ಕಿಂಗ್ ಹೋಗಕ್ಕೆ ಈ ಗಾಡಿ ಹತ್ತಬೇಕಾಗತ್ತೆ. ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ದೀವಿ ನಾವು ಹೋಗ್ತಾ ಇರೋ ಗಾಡಿ ನೋಡಿ. ನಾವು ಮುಂದೆ ಚಿರಾಗ್ ಮುಂದೆ ಹೋಗ್ತಾ ಇದ್ದೀವಿ ಆಫ್ ರೋಡಿಂಗ್. ಗೈಸ್ ನೋಡಿ, ಆಫ್ ರೋಡಿಂಗ್. ಹೋಮ್ ಸ್ಟೇ ಇಂದ ಮೇನ್ ಹೋಗೋದೇ ಒಂದು ಅಡ್ವೆಂಚರ್. ಹೋಗ್ತಾ ಇರೋ ಆಫ್ ರೋಡಿಂಗ್. ಓಪನ್ ಅಪ್ಪ, ಇವ್ರು ನೋಡಿ, ಇವ್ನು ಗೊತ್ತೇ ಹೋಯ್ತು. ಹೋಯ್ತು ಇಲ್ಲಿ. ನಾನು ಜೀವ ಒಂದು ಪರವಾಗಿಲ್ಲ, ಕ್ಯಾಮ್ರಾ ಬಿಡಲ್ಲ. ಕುಲ್ಲು ನೋಡಿ, ನೆನ್ನೆ ಆಟೋ ಬಂದಾಗಲೂ ಇಷ್ಟು ಗೊತ್ತಾಗಿಲ್ಲ. ನಾವು ಭಯಂಕರ ಇಲ್ಲೇ ತಂದಾಗ್ತಾ ಗುರು, ನಮ್ಮ ಕಾರ್ ಇಲ್ಲ ಇದೆ. ನಾವು ಆಫ್ ರೋಡಿಂಗ್ ಮಾಡಿಕೊಂಡು ನಾವು ನಿಲ್ಸಿದ್ವಲ್ಲ ಕಾರು, ಆ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿಂದ ಒಳ್ಳೆ ಅಡ್ವೆಂಚರ್. ಹೆಂಗಿತ್ತು ಆಫ್ ರೈಡಿಂಗ್ ಮಾಡ್ಬೇಕಾದ್ರೆ? ಆಫ್ ರೋಡಿಂಗ್ ಅಲ್ಲ, ಡ್ರೈವಿಂಗ್ ಭಾರಿ ಎಕ್ಸ್ಪೀರಿಯನ್ಸ್. ಹೌದಾ? ಒಂದು ಇನ್ನರ್ ಎಕ್ಸ್ಪೀರಿಯನ್ಸ್ ಹೆಂಗಿಲ್ಲ. ಇನ್ನರು ಆ ಡ್ರೈವರು ಒಂದು ಕೈಯಲ್ಲಿ ಫೋನು, ಒಂದು ಕೈಯಲ್ಲಿ ಆಫ್ ರೋಡು. ನನಗೆ ಒಂದು ಕೈಯಲ್ಲಿ 4x4 ಹಿಂಗೆ 4x4 ಹಿಂಗೆ ನನಗೆ ನಾನೇನೋ ಇಷ್ಟೇ ಆಫ್ ರೋಡಿಂಗ್ ಅಂತ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯ್ತು ಇದು ಬರೀ ಟ್ರೈಲರು, ಪಿಕ್ಚರ್ ಇನ್ನ ಬಾಕಿ ಇದೆ ಅಂತ. ಅಪ್ಪ
ಹೊಸ ಬೆಳಕು ಹೋಗುತ್ತೆ ಅಲ್ಲ ನಮ್ಮ ಡ್ರೈವರೇ ನಾವು ಪ್ರೋ ಅಂತೀವಿ. ನಮ್ಮ ಡ್ರೈವರ್ ಚೆನ್ನಾಗಿರು ಪ್ರೋ ಮ್ಯಾಕ್ಸ್ ಪ್ಲಸ್ ಎಲ್ಲ ಹಾಕ್ಬೇಕು. ಮಾತಾಡಂಗೆ ಇಲ್ಲಿಂದಲೇ ಪವರ್ ಆಗ್ತದೆ, ಇಲ್ಲಿಂದಲೇ ಪವರ್ ಆಗ್ತದೆ. ಇಲ್ಲಿರೋರ್ ಮನೆಗೆ ಒಂದು ಅರ್ಧ ಗಂಟೆ ಬಿಟ್ಟು ಡೈರಿ ಮಿಲ್ಕ್ ನೋಡಿ ಹಾಂ ಡೈರಿ ಮಿಲ್ಕ್ ಅಲ್ಲ ಇಲ್ಲೆಲ್ಲ ಅರ್ಶಿಪ್ ಸಿರಸ್ ರಿಪೋರ್ಟ್ ಕಾಪಿರೈಟ್ ಮನೆ ಚೆನ್ನಾಗಿದೆ. ಬಾಯ್ ಒಂಟೆ ಹೋದ ಇಲ್ಲ ಹೆಂಗಿದ್ರು ಹೋಗ್ತೀರ ದಿನ ನೋಡ್ತೀನಿ ನಿಮ್ಮಂತ ಹೋಗೋಣ. ಅವಾಗಲೇ ಹೇಳಿದೆ ನಾನು ಹೋದ್ರೂ ಪರವಾಗಿಲ್ಲ ಕ್ಯಾಮ್ರಾ ಹಿಡ್ಕೊತೀನಿ ಅಂತ. ಈಗ ಯಾವ್ದು ಮುಖ್ಯ ಅಂತಲೇ ಗೊತ್ತಾಯ್ತಿಲ್ಲ. ಮೊದ್ಲಾಗ ನಮ್ಮ ಡ್ರೈವರ್ ಮುಖ್ಯ, ಈ ಅಣ್ಣ ಡ್ರೈವರ್ ಮುಖ್ಯ ಕಣ. ಅವರು ಅಲ್ಲೋಡ ಅಲ್ಲಿ ನೋಡ್ತಾವ್ರಲ್ಲಪ್ಪ. ನೀನು ತಡಿ ನೀನು ಇಲ್ಲೇ ನಾವು ಇಲ್ಲಿ ಗಲ ಜೈ ಶ್ರೀರಾಮ್. ಅವನಿಗೆ ಹೋಗಿರಲ್ಲ ಜಾಲಿ ಹೋಗ್ತಾ ಇದ್ದಿಲ್ಲ. ಜೈ ಶ್ರೀರಾಮ್ ಅನ್ಬೇಕಲ್ಲಪ್ಪ, ಜಾಲಿಗಿರಿಯಲ್ಲ ಬೇಡ. ಇವ್ರು ಮನೆ ನೋಡ್ರಪ್ಪ, ಇವ್ರು ಮನೆಯವ್ರೆಲ್ಲ ಹೆಂಗಿರ್ತಾರೋ ಬೆಳಿಗ್ಗೆ ಅವ್ರೆ ಈಗ ನಾನು ನಾನು ನನ್ನ ಕುಚಿಕು ಅಡ ಇನ್ನೊಂದು ಜೀಪ್ ಹೋಗಲ್ಲ
ಅಲ್ಲ